The Lord says, you are mine. ನೀವು ನನ್ನವರು ಅನ್ನುತ್ತಾನೆ ಕರ್ತನು. Before coming here, you might have had so many obstructions to come here. ಇಲ್ಲಿ ಬರುವ ಮುನ್ನ ನಿಮಗೆ ಬರಲಿಕ್ಕೆ ಅನೇಕ ತಡೆಗಳು ಒಂದು ವೇಳೆ ಇದ್ದಿರಬಹುದು. But then you are a chosen people of God. ಆದರೆ ದೇವರಿಂದ ಆರಿಸಲ್ಪಟ್ಟಂತ ಜನಾಂಗ ನೀವು. The Lord has set you apart. ಕರ್ತನು ನಿಮ್ಮನ್ನು ಪ್ರತ್ಯೇಕಿಸಿದ್ದಾನೆ. To be a prophet to the nations. ರಾಷ್ಟ್ರಕ್ಕೆ ಪ್ರವಾದಿಗಳನ್ನಾಗಿ. Hallelujah. 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 Today the Lord is going to take you in his hands. ಈ ದಿವಸ ದೇವರು ತನ್ನ ಕರಗಳಲ್ಲಿ ನಿಮ್ಮನ್ನು ತೆಗೆದುಕೊಳ್ಳಿ. The Lord says, you are mine. ನೀವು ನನ್ನವರು ಅನ್ನುತ್ತಾನೆ ಕರ್ತನು. Before coming here, you might have had so many obstructions to come here. ಇಲ್ಲಿ ಬರುವ ಮುನ್ನ ನಿಮಗೆ ಬರಲಿಕ್ಕೆ ಅನೇಕ ತಡೆಗಳು ಒಂದು ವೇಳೆ ಇದ್ದಿರಬಹುದು. But then you are a chosen people of God. ಆದರೆ ದೇವರಿಂದ ಆರಿಸಲ್ಪಟ್ಟಂತ ಜನಾಂಗ ನೀವು. The Lord handpicked you. ಕರ್ತನು ನಿಮ್ಮನ್ನು ಕೈಯಿಂದ ಆರಿಸಿದ್ದಾನೆ. The Lord has set you apart. ಕರ್ತನು ನಿಮ್ಮನ್ನು ಪ್ರತ್ಯೇಕಿಸಿದ್ದಾನೆ. To be a prophet to the nations. ರಾಷ್ಟ್ರಕ್ಕೆ ಪ್ರವಾದಿಗಳನ್ನಾಗಿ. Hallelujah. 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 The Lord says, you are mine. ನೀವು ನನ್ನವರೆಂಬುದಾಗಿ ಕರ್ತನು ಹೇಳ್ತಾನೆ. You are my special treasured possession. ನೀವು ನಾನು ಇಟ್ಟಿರುವಂತ ಆಸ್ತಿ ಎಂಬುದಾಗಿ ಆತನು ಹೇಳ್ತಾನೆ. I have adopted you to be a royal priesthood in my house. ನನ್ನ ಮನೆಯಲ್ಲಿ ರಾಜಕೀಯ ವಂಶಸ್ಥರಾಗಿ ನಾನು ನಿಮ್ಮನ್ನು ಆದುಕೊಂಡಿದ್ದೇನೆ ಅನ್ನುತ್ತಾನೆ. To be my own people. ನನ್ನ ಸ್ವಂತ ಜನರನ್ನಾಗಿ. Hallelujah. 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 The Lord has called you as a prophet. ಕರ್ತನು ನಿಮ್ಮನ್ನು ಪ್ರವಾದಿಗಳಾಗಿ ಕರೆದಿದ್ದಾನೆ. As an apostle. ಅಪೊಸ್ತಲರಾಗಿ. As a teacher. ಉಪದೇಶಕರಾಗಿ. As a helper. ಸಹಾಯಕರಾಗಿ. As a healer. ಗುಣಪಡಿಸುವವರಾಗಿ. As a miracle worker. ಅದ್ಭುತಗಳನ್ನು ಮಾಡುವವರಾಗಿ. Hallelujah. Hallelujah. As people who could reveal God's mysteries. ಜನರ ಮರ್ಮಗಳನ್ನು ಜನರಿಗೆ ತಿಳಿಸುವಂತ ವ್ಯಕ್ತಿಗಳಾಗಿ. Yes, God always took things in a level further. ದೇವರು ಹೀಗೆ ಎಲ್ಲ ಸಂಗತಿಗಳನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತಾನೆ. In Matthew 5th chapter, the Lord was talking about people who are extraordinarily blessed. ಮತ್ತಾಯನ ಸುವರ್ತಮಾನ 5ನೇ ಅಧ್ಯಾಯದಲ್ಲಿ ವಿಶೇಷವಾದ ರೀತಿಯಲ್ಲಿ ದೇವರಿಂದ ಆಶೀರ್ವಾದ ಹೊಂದಿದವರನ್ನು ಕುರಿತು ಕರ್ತನು ತಾನೇ ಅಲ್ಲಿ ಹೇಳುತ್ತಾನೆ. That was his first message. ಅದು ಆತನ ಮೊದಲನೆಯ ಸಂದೇಶವಾಗಿತ್ತು. He was speaking about the poor in spirit. ಆತ್ಮದಲ್ಲಿ ಬಡವರಾಗಿರೋರನ್ನು ಕುರಿತು ಆತನು ಹೇಳುತ್ತಾನೆ. The people in mourning. ದುಃಖ ಪಡೋರನ್ನು ಕುರಿತು ಹೇಳುತ್ತಾನೆ. Meek. ಶಾಂತರನ್ನು ಕುರಿತು ಹೇಳುತ್ತಾನೆ. Hungry. ಹಸಿದವರಿಗಾಗಿ. Thirsty. ಬಾಯಾರಿಕೆ ಇರುವವರಿಗೆ. Merciful. ಕರುಣೆಯುಳ್ಳವರು. Pure in heart. ನಿರ್ಮಲ ಚಿತ್ತರು. And peacemakers. ಮತ್ತು ಸಮಾಧಾನ ಪಡಿಸೋರು. Persecuted for doing what is right. ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಂಡಂತವರು. Reviled and lied about because of Jesus. ಯೇಸು ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆ ಬಾಧೆಗಳನ್ನು ಅನುಭವಿಸಿದಂತವರು. These are the people who are extraordinarily blessed. ಇವರೆಲ್ಲರೂ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದವನ್ನು ಹೊಂದಿದಂಥ ವ್ಯಕ್ತಿಗಳು. Who are the people are poor in spirit? ಯಾರ್ಯಾರು ಆತ್ಮದಲ್ಲಿ ಬಡವರಾಗಿರುವಂಥವರು? Who are all these people? ಇವರೆಲ್ಲ ಜನರು ಯಾರು? They are people who have been hurt. ಅವರು ನೊಂದು ಬೆಂದಿರುವಂಥವರು. Who have been broken. ಮುರಿಯಲ್ಪಟ್ಟವರು. Who have gone through injustice. ಬಹಳಷ್ಟು ಅನ್ಯಾಯಕ್ಕೆ ಒಳಗಾದಂಥವರು. And they have gone through conflicts. ಬಹಳಷ್ಟು ಜಗಳ ಹೋರಾಟವನ್ನು ಅನುಭವಿಸಿದಂಥವರು. People were reviling at them. ಜನರು ನೋಡಿ ಹಿಂಸೆ ಪಡಿಸುವಂಥವರು. And the Lord says, blessed are all those people. ಎಲ್ಲ ಜನರು ಧನ್ಯರೆಂಬುದಾಗಿ ಕರ್ತನು ಹೇಳುತ್ತಾನೆ. Hallelujah. 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 We are eligible for those blessings, dear friends. ಎಲ್ಲ ಆಶೀರ್ವಾದಕ್ಕೆ ನಾವು ಹಕ್ಕುಬಾಧ್ಯರಾಗಿದ್ದೇವೆ. Because God has salted us. ಯಾಕಂದರೆ ದೇವರು ನಮಗೆ ಉಪ್ಪನ್ನು ಸವರಿದ್ದಾನೆ. It is God's job to make us as a salty people. ದೇವರು ನಮ್ಮನ್ನು ಭೂಮಿಗೆ ಉಪ್ಪಾಗಿರುವಂತೆ ತಾನೇ ಮಾಡಿದ್ದಾನೆ. Only when the salt is put in a food, it becomes delicious. ಆಹಾರದಲ್ಲಿ ಉಪ್ಪನ್ನು ಹಾಕಿದಾಗ ಮಾತ್ರವೇ ಆ ಆಹಾರಕ್ಕೆ ರುಚಿ ಬರುತ್ತದಲ್ಲವೇ? God makes us delicious people. ದೇವರು ನಮ್ಮನ್ನು ಒಳ್ಳೆ ಭಕ್ಷ್ಯ ಭೋಜನವನ್ನಾಗಿ ಮಾರ್ಪಾಡು ಮಾಡ್ತಾನೆ. And we make other people also to taste delicious. ಅದೇ ರೀತಿ ಬೇರೆಯವರು ಸಹ ರುಚಿ ಕೊಡುವಂತೆ ದೇವರು ನಮ್ಮನ್ನು ಮಾರ್ಪಾಡು ಮಾಡುತ್ತಾನೆ.
Yes, the Lord came into this world to give us life in abundance. ದೇವರು ಪರಿಪೂರ್ಣವಾದಂಥ ಜೀವಿತ ನಮಗೆ ಕೊಡೋದಕ್ಕೋಸ್ಕರವೇ ಆತನ ಲೋಕಕ್ಕೆ ಬಂದಿದ್ದಾನೆ. God wants us to bless us abundantly. ದೇವರು ಅಪರಿಮಿತವಾಗಿ ನಮ್ಮನ್ನು ಆಶೀರ್ವದಿಸಲು ಬಯಸುತ್ತಾನೆ. God wants us to make us as people who are so extraordinarily blessed. ವಿಶೇಷವಾದ ರೀತಿ ಆಶೀರ್ವಾದವನ್ನು ಹೊಂದಬೇಕೆಂಬುದಾಗಿ ದೇವರು ನಮ್ಮನ್ನು ನಿರ್ಮಾಣ ಮಾಡಿದ್ದಾನೆ. Then people will look at you and say, you are people blessed by the Lord. ಆಗ ಜನರು ನಿಮ್ಮನ್ನು ನೋಡಿ ನೀವು ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಜನರು ಎಂಬುದಾಗಿ ಹೇಳುತ್ತಾರೆ. You are a people blessed by the Lord. ನೀವು ಕರ್ತನಿಂದ ಆಶೀರ್ವದಿಸಲ್ಪಟ್ಟಂತ ಜನರು. Look at her. ಆಕೆಯನ್ನು ನೋಡು. Look at him. ಆತನ ನೋಡು. He is blessed. ಆತನ ಆಶೀರ್ವಾದ ಹೊಂದಿದ್ದಾನೆ. She is blessed. ಆಕೆ ಆಶೀರ್ವಾದ ಹೊಂದಿದ್ದಾರೆ. She looks so happy. ಆಕೆ ಬಹಳ ಸಂತೋಷವಾಗಿ ಕಾಣುತ್ತಿದ್ದಾರೆ. Look at him. ಆತನನ್ನು ನೋಡು. He has so much peace in him. ಎಷ್ಟೊಂದು ಸಮಾಧಾನ ಆತನಲ್ಲಿದೆ. She is so merciful. ಎಷ್ಟೊಂದು ಕರುಣೆ ಆಕೆಗಿದೆ. People will look at you and say such things, dear friends. ಜನರು ನಿಮ್ಮನ್ನು ನೋಡಿ ಈ ರೀತಿ ಮಾತುಗಳನ್ನು ಆಡ್ತಾರೆ ಪ್ರಿಯ ಸ್ನೇಹಿತರೆ. It is good for us to be afflicted. ನಾವು ಬಾಧೆ ಕಷ್ಟ ಅನುಭವಿಸೋದು ಒಳ್ಳೆಯದು. Only then we will learn God's statutes. ಆಗಲೇ ದೇವರ ನೀತಿ ನಿರ್ಣಯಗಳನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ. This life abundance becomes evident in our life only when we produce the fruits of the Holy Spirit. ಪರಿಶುದ್ಧಾತ್ಮನ ಫಲಗಳನ್ನು ನಾವು ತೋರಿಸುವಾಗ ಮಾತ್ರ ನಮ್ಮ ಜೀವಮಾನದಲ್ಲಿ ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ. God seasons us to produce fruits of the Holy Spirit. ಪರಿಶುದ್ಧಾತ್ಮನ ಫಲಗಳನ್ನು ಕೊಡಲಿಕ್ಕಾಗುವಂತೆ ದೇವರು ನಮ್ಮನ್ನು ಸಿದ್ಧಿಗೆ ತರುತ್ತಾನೆ. As we see in Galatians 5:22. ಗಲಾತ್ಯ 5:22 ನಾವು ನೋಡುವ ಹಾಗೆ love, joy, peace, patience, kindness, goodness, gentleness, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ and self control. ಮತ್ತು ಕ್ಷಮೆ, ದಮೆ. Only when we produce these fruits of the Holy Spirit, ಈ ಪರಿಶುದ್ಧಾತ್ಮ ಫಲಗಳನ್ನು ನಾವು ಉತ್ಪತ್ತಿ ಮಾಡುವಾಗ ಮಾತ್ರ God's life comes to us in an abundant measure. ದೇವರ ಜೀವ ನಮ್ಮ ಜೀವಮಾನದಲ್ಲಿ ಅಪರಿಮಿತವಾಗಿ ಬರುತ್ತದೆ. That too, for a servant of God, the fruits of the Holy Spirit is so important. ಅದರಲ್ಲೂ ದೈವ ಸೇವಕರಿಗೆ ಪರಿಶುದ್ಧಾತ್ಮನ ಫಲಗಳು ಬಹಳ ಪ್ರಾಮುಖ್ಯ. This is how we value the call of God. ಈ ರೀತಿಯಾಗಿ ದೇವರ ಕರೆಗೆ ನಾವು ಗೌರವವನ್ನು ಸೂಚಿಸುತ್ತೇವೆ. By producing the fruits of the Holy Spirit. ಪರಿಶುದ್ಧಾತ್ಮನ ಫಲಗಳನ್ನು ಉತ್ಪತ್ತಿ ಮಾಡುವುದರ ಮುಖಾಂತರವಾಗಿ. David cries in Psalm 8:3 and 4. ಕೀರ್ತನೆ 8:3-4 ದಾವೀದನು ಈ ರೀತಿಯಲ್ಲಿ ಮೊರೆ ಇಡುತ್ತಾನೆ. Lord, who am I that you are thinking about me, a mere man? ಕರ್ತನೇ, ನೀನು ನನ್ನನ್ನು ಯಾಕೆ ನೆನೆಸಬೇಕು? ನಾನು ಎಷ್ಟು ಮಾತ್ರದವನಪ್ಪ. As I consider about the earth and the creations of your fingers, ನಿನ್ನ ಕೈ ಕೆಲಸವಾಗಿರುವಂಥ ಆಕಾಶ ಮಂಡಲವನ್ನು ಉಂಟು ಮಾಡಿದ ಚಂದ್ರ ನಕ್ಷತ್ರ ನೋಡುವಾಗ, the sun and the moon and everything you have created, ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ ಎಲ್ಲವನ್ನು ನೋಡುವಾಗ ನಾನು ಎಷ್ಟರವನು? who am I, Lord? ನಾನು ಎಷ್ಟರವನಪ್ಪ. That you are remembering my name. ನನ್ನ ಹೆಸರು ನೀನು ಯಾಕೆ ಲಕ್ಷ್ಯ ಇಟ್ಟು ನೋಡಬೇಕಪ್ಪ? You are considering my hurt. ನನ್ನ ಎಲ್ಲ ವೇದನೆಯನ್ನು ಬಲಂತ ದೇವರು. Who am I, Lord? ನಾನು ಯಾರು ಕರ್ತನೆ? Who am I to be used by you, Lord? ನಿನ್ನಿಂದ ಉಪಯೋಗಿಸಲ್ಪಡಬೇಕಾದ್ರೆ ನಾನು ಎಷ್ಟರವನಪ್ಪ. This is the cry of David. ಇದು ದಾವೀದನ ಮೊರೆಯಾಗಿತ್ತು. Look at him, how he values God. ದೇವರನ್ನು ಎಷ್ಟರ ಮಟ್ಟಿಗೆ ಆತನು ಗೌರವಿಸ್ತಾನೆ ನೋಡ್ರಿ. This is how we can value the call of God. ಇದೇ ರೀತಿ ದೇವರ ಕರೆಗೆ ನಾವು ಮೌಲ್ಯವನ್ನು ನೀಡಬಹುದು ಪ್ರಿಯರೇ. Every time God uses us, ಪ್ರತಿಯೊಂದು ಸಾರಿ ದೇವರು ನಮ್ಮನ್ನು ಉಪಯೋಗಿಸುವಾಗ we should say, ನಾವು ಹೇಳಬೇಕು, Lord, I am an unworthy servant of God. ಕರ್ತನೆ, ಕೆಲಸಕ್ಕೆ ಬಾರದಂತ ಒಬ್ಬ ವ್ಯಕ್ತಿ ನಾನಪ್ಪ. I am not worthy to be used by you, Lord. ನಿನ್ನಿಂದ ಉಪಯೋಗಿಸಲ್ಪಡಲಿಕ್ಕೆ ನನಗೆ ಯಾವ ಯೋಗ್ಯತೆ ಇಲ್ಲ ಸ್ವಾಮಿ. Let us learn to cry like David. ಈ ರೀತಿ ದಾವೀದನಂತೆ ಮೊರೆ ಇಡಲಿಕ್ಕೆ ನಾವು ಕಲ್ತ್ಕೊಳ್ಳೋಣ. I am an unworthy person for you to remember my name even, Lord. ನನ್ನ ಹೆಸರನ್ನೂ ಸಹ ನೀನು ನೆನೆಸಿಕೊಳ್ಳಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ನಾನು ಅಷ್ಟರವನೆಂಬುದಾಗಿ ಹೇಳೋಣ. The more God uses us, ದೇವರು ಹೆಚ್ಚು ನಿಮ್ಮನ್ನು ಉಪಯೋಗಿಸುವಾಗ the more we have to humble before God. ನಾವು ಕರ್ತನ ಮುಂದೆ ಇನ್ನೂ ಹೆಚ್ಚಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಪ್ರಿಯರೇ.
In Matthew 5th chapter, the Lord says, ಮತ್ತಾಯ 5ರಲ್ಲಿ ಕರ್ತನು ಹೇಳುತ್ತಾನೆ, if someone comes against you, ಯಾರಾದರೂ ನಿಮ್ಮ ವಿರುದ್ಧವಾಗಿ ಬರುವುದಾದರೆ, or if you are angry with your brother and call him a fool, ನಿಮ್ಮ ಸಹೋದರ ಮೇಲೆ ನೀವು ಕೋಪ ಮಾಡಿಕೊಂಡು ಆತನನ್ನು ಮೂರ್ಖ ಎಂಬುದಾಗಿ ನೀವು ಕರೆಯುವುದಾದರೆ, he says it is as bad as murder. ಅದು ಕೊಲೆ ಮಾಡಿದಷ್ಟೇ ಸಮ ಎಂಬುದಾಗಿ ಆತನು ಹೇಳ್ತಾನೆ. We have to value God ನಾವು ದೇವರನ್ನು ಗೌರವಿಸಬೇಕು, as well as value people. ನಾವು ಜನರನ್ನೂ ಸಹ ಗೌರವಿಸಬೇಕು. We are in the world ನಾವು ಈ ಲೋಕದಲ್ಲಿದ್ದೇವೆ, and we are not of the world. ನಾವು ಲೋಕದ ಹೊರಗಿಲ್ಲ. As we are in the world, ನಾವು ಈ ಲೋಕದಲ್ಲಿ ಇರುವ ಹಾಗೆ we will have tribulations. ನಮಗೆ ಸಂಕಷ್ಟಗಳುಂಟು, We will have trouble. ನಮಗೆ ಹೋರಾಟಗಳುಂಟು. But our Jesus has overcome the world. ಆದರೆ ಯೇಸು ಕ್ರಿಸ್ತನು ಈ ಲೋಕವನ್ನು ಜಯಿಸಿದ್ದಾನೆ. So we have to value other people. ಹೀಗಾಗಿ ಬೇರೆಯವ್ರನ್ನೂ ಸಹ ನಾವು ಗೌರವಿಸಬೇಕು. That's why in the same chapter, Matthew 5th chapter, ಹಾಗಾಗಿ ಮತ್ತಾಯ 5ನೇ ಅಧ್ಯಾಯ ಅದೇ ಅಧ್ಯಾಯದಲ್ಲಿ the Lord says, if you are angry with your brother or your sister or your fellow people, ನಿನ್ನ ಸಹೋದರನ ಮೇಲೆ ಅಥವಾ ಜೊತೆಲಿರುವಂಥ ಯಾರೇ ಮೇಲೆ ನಿಮಗೆ ಕೋಪ ಇದ್ದರೆ, you are a murderer. ನೀವೊಬ್ಬ ಕೊಲೆಗಾರರಾಗುತ್ತೀರಿ. How can we value God's calling? ದೇವರ ಕರೆಯನ್ನು ನಾವು ಯಾವ ರೀತಿಯಲ್ಲಿ ಗೌರವಿಸಲಿಕ್ಕೆ ಸಾಧ್ಯ? Only by valuing others. ಬೇರೆಯವ್ರನ್ನ ಗೌರವಿಸಿದ ಮುಖಾಂತರವಾಗಿ ದೇವರ ವಾಕ್ಯವನ್ನು ನಾವು ಗೌರವಿಸಿದ ಹಾಗೆ, ದೇವರನ್ನು ಗೌರವಿಸಿದ ಹಾಗೆ. In the same chapter, verse 24, Jesus says, ಮತ್ತಾಯ 5ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, when someone comes against you, ಯಾರಾದರೂ ನಿಮ್ಮ ವಿರುದ್ಧವಾಗಿ ಬರುವುದಾದರೆ, or if you are against someone, ಅಥವಾ ನೀವೇ ಬೇರೆ ಯಾರಿಗೆ ವಿರುದ್ಧವಾಗಿ ಇದ್ದರೂ ಸಹ, leave your sacrifice at the altar ನಿಮ್ಮ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆಯೇ ನೀವು ಬಿಟ್ಟು ಹೋಗಿ, and go and make peace first and then come back to me. ಮೊದಲು ಯಾರ ಮೇಲೆ ಕೋಪ ಇದೆಯೋ ಅವರ ಬಳಿಯಲ್ಲಿ ಒಂದಾಗಿ ಅನಂತರ ಬಂದು ಕಾಣಿಕೆ ಕೊಡಿ. Yeah, whenever we draw closer to God, ನಾವು ದೇವರ ಸಮೀಪಕ್ಕೆ ಬರುವಾಗೆಲ್ಲ God often sends us off to first reconcile with the other people. ಮೊದಲು ದೇವರು ಹೇಳುವಂಥದ್ದು ಬೇರೆಯವರೊಂದಿಗೆ ನೀನು ಮೊದಲು ಒಂದಾಗಬೇಕು ಎಂಬುದಾಗಿ. Before he could use us, ಆತ ನಮ್ಮನ್ನು ಉಪಯೋಗಿಸುವುದಕ್ಕೆ ಮುನ್ನ he teaches us. ಆತ ನಮಗೆ ಬೋಧಿಸುತ್ತಾನೆ. Jesus taught us a costly lesson. ದೇವರು ಬಹಳ ಅಮೂಲ್ಯವಾದಂಥ ಪಾಠ ಹೇಳಿಕೊಟ್ಟಿದ್ದಾನೆ. How he is asking us to act with our enemies. ನಮ್ಮ ಶತ್ರುಗಳ ವಿಷಯದಲ್ಲಿ ನಾವು ಯಾವ ರೀತಿ ಇರಬೇಕೆಂಬುದಾಗಿ ಆತನು ಹೇಳಿಕೊಟ್ಟಿದ್ದಾನೆ. We should pray for them. ನಾವು ಅವರಿಗೋಸ್ಕರ We ಪ್ರಾರ್ಥಿಸಬೇಕು, should do good for them. ನಾವು ಅವರಿಗೆ ಒಳಿತನ್ನೇ ಮಾಡಬೇಕು And then we should bless them. ಮತ್ತು ಅವರನ್ನು ಆಶೀರ್ವದಿಸಬೇಕು. With the hurt in our hearts, ನಮ್ಮ ಹೃದಯ ಅವ್ರ ವಿಷಯದಲ್ಲಿ ನೋವಿದ್ರೆ, with the anger in our hearts, ಕೋಪ ಇದ್ದರೆ, how can we be a blessing to other people? ಹೇಗೆ ನಾವು ಬೇರೆಯವ್ರಿಗೆ ಆಶೀರ್ವಾದವಾಗಿರ್ಲಿಕ್ಕೆ ಸಾಧ್ಯ? So God says, ದೇವರು ಹೇಳ್ತಾನೆ, leave the altar. ನೀವು ಆ ಯಜ್ಞವೇದನೆ ಬಿಡಿರಿ, Go first to your people and reconcile with them. ಮೊದಲು ನಿಮ್ಮ ಜನರ ಬಳಿ ಹೋಗಿ ಅವರಲ್ಲಿ ಒಂದಾಗಿರಿ, Then come to me. ಅದಾದ ನಂತರ ನನ್ನ ಬಳಿ ಬನ್ನಿ. In my family, whenever I used to get angry with my family members, ನನ್ನ ಕುಟುಂಬದ ಸದಸ್ಯರ ಮೇಲೆ ಒಂದು ವೇಳೆ ನನಗೆ ಕೋಪ ಬರುವುದಾದರೆ, I will ask God, Lord, guard my lips. ಕರ್ತನೇ ನನ್ನ ತುಟಿಗಳನ್ನು ಕಾಯಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. Guard my words, Lord. ನನ್ನ ಬಾಯಿ ಮಾತುಗಳನ್ನು ನೀನು ಕಾಯಪ್ಪ. With anger, I should not hurt my own family members. ಕೋಪದಲ್ಲಿ ನನ್ನ ಕುಟುಂಬದ ಸದಸ್ಯರನ್ನೇ ನಾನು ನೋಯಿಸಬಾರದು ಸ್ವಾಮಿ. And many times the Lord was pleased with such a prayer. ಅನೇಕ ಸಾರಿ ಇಂಥ ಪ್ರಾರ್ಥನೆ ಮಾಡುವಾಗ ದೇವರು ಅದರಲ್ಲಿ ಮೆಚ್ಚುಗೆ ಸೂಚಿಸ್ತಾನೆ. And during the family prayer time, ಕುಟುಂಬ ಪ್ರಾರ್ಥನಾ ಸಮಯದಲ್ಲಿ the Lord will speak to me. ಕರ್ತನು ನನ್ನೊಂದಿಗೆ ಮಾತಾಡುತ್ತಾನೆ. And he will blend the hearts of my family members with me. ನನ್ನೊಂದಿಗೆ ನನ್ನ ಕುಟುಂಬದ ಸದಸ್ಯರ ಹೃದಯವನ್ನು ಆತನು ಬೆಸೆಯುತ್ತಾನೆ. We by ourselves cannot do these things. ಈ ಕಾರ್ಯಗಳನ್ನೆಲ್ಲ ನಾವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. But it is the Holy Spirit. ಆದರೆ ಪರಿಶುದ್ಧಾತ್ಮನು ಮಾಡುತ್ತಾನೆ. It is the Holy Spirit. ಪರಿಶುದ್ಧಾತ್ಮನು ಮಾಡುತ್ತಾನೆ. He would come and fill us like anything. ಆತನು ಬಂದು ಅದ್ಭುತವಾದ ರೀತಿ ನಮ್ಮನ್ನು ತುಂಬಿಸುತ್ತಾನೆ. And he will blend our hearts together. ನಮ್ಮ ಹೃದಯವನ್ನು ಒಟ್ಟಾಗಿ ಆತನು ಸೇರಿಸುತ್ತಾನೆ. Hallelujah. ಹಲ್ಲೆಲೂಯಾ, Hallelujah.
ಹಲ್ಲೆಲೂಯಾ. You are being created in Christ Jesus. ನೀವು ಯೇಸು ಕ್ರಿಸ್ತನಲ್ಲಿ ಉಂಟು ಮಾಡಲ್ಪಟ್ಟಿದ್ದೀರಿ. Christ is in you, the hope of glory. ನಿಮ್ಮಲ್ಲಿರುವಂತಹ ಕ್ರಿಸ್ತನು ಪ್ರಭಾವದ ನಿರೀಕ್ಷೆಯಾಗಿದ್ದಾನೆ. Hallelujah. ಹಲ್ಲೆಲೂಯಾ. Let us ask this Jesus to rise up within us. ಈ ಯೇಸು ನಮ್ಮಲ್ಲಿ ಉದ್ಭವಿಸಲಿಕ್ಕಾಗುವಂತೆ ನಾವು ಆತನನ್ನು ಬೇಡಿಕೊಳ್ಳೋಣ. Thank you, Jesus. ವಂದನೆ Thank you, ಯೇಸುವೇ. Jesus. ವಂದನೆ Shall ಯೇಸುವೇ. we all rise up to our feet and pray to God? ನಾವೆಲ್ಲರೂ ಎದ್ದು ನಿಂತು ಕರ್ತನಲ್ಲಿ ಮೊರೆ ಇಡೋಣವೇ? Thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. Thank you for you are saying unto your people ನಿನ್ನ ಜನರಿಗೆ ಹೇಳ್ತಿರೋದಕ್ಕೋಸ್ಕರ ವಂದನೆ. that they are your children. ಅವರು ನಿನ್ನ ಮಕ್ಕಳು ಎಂಬುದಾಗಿ. They are your treasured possession. ಅವರು ನಿನ್ನ ಆಸ್ತಿ ಎಂಬುದಾಗಿ ನೀನು ಹೇಳ್ತಿರೋದಕ್ಕೋಸ್ಕರ. You are saying unto them, you are mine. ನೀವು ನನ್ನವರು ಎಂಬುದಾಗಿ ಹೇಳ್ತಿರೋದಕ್ಕೋಸ್ಕರ. Nothing can snatch them away from me. ನನ್ನಿಂದ ಯಾರು ನಿಮ್ಮನ್ನು ಕಿತ್ತುಕೊಳ್ಳಲಾರರು. No devil can snatch them away from your hand. ಯಾವ ಸೈತಾನೂ ಅವರನ್ನ Nothing can come against them. ಅವರ ವಿರುದ್ಧವಾಗಿ ಯಾವುದು ಬರ್ಲಿಕ್ಕೆ ಸಾಧ್ಯ ಇಲ್ಲ. Nobody can raise their finger against them. ಯಾರು ಅವರ ಮುಂದೆ ಬೆರಳು ತೋರಿಸಲಿಕ್ಕೂ ಸಾಧ್ಯ ಇಲ್ಲ. You are saying unto them, you are mine. ನೀವು ನನ್ನವರು ಎಂಬುದಾಗಿ ನೀನು You are ಹೇಳ್ತಿದ್ದೀರಿ. mine. ನೀವು ನನ್ನವರು. You are mine. ನೀವು ನನ್ನವರು. Thank you, Lord. ವಂದನೆ ಕರ್ತನೇ. Thank you for loving your children, ನನ್ನ Lord. ಮಕ್ಕಳನ್ನು ನೀನು ಪ್ರೀತಿಸಿದಕ್ಕೋಸ್ಕರ ವಂದನೆ. Your love for them is so much, Lord. ಅವರ ಮೇಲಿಟ್ಟು ನಿನ್ನ ಪ್ರೀತಿ ಅಪಾರ. Thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. Lord, pour out your love into their hearts, Lord. ನಿನ್ನ ಪ್ರೀತಿಯನ್ನ ಅವರ ಹೃದಯದಲ್ಲಿ ಧಾರಾಳವಾಗಿ ಸುರಿಸಪ್ಪ. And make them into your own image. ನಿನ್ನ ಸ್ವಂತ ಸ್ವರೂಪವಾಗಿ ಮಾರ್ಪಾಡು ಮಾಡು. Just like Jesus. ಯೇಸುವಿನಂತೆಯೇ. Just like Jesus. ಯೇಸುವಿನಂತೆಯೇ. Just like Jesus. ಯೇಸುವಿನಂತೆಯೇ. A mighty prophet. ಅದ್ಭುತವಾದ A ಪ್ರವಾದಿ. mighty prophetess. ಅದ್ಭುತವಾದ ಪ್ರವಾದಿನಿ. Powerful in word. ವಾಕ್ಯದಲ್ಲಿ ಸಮರ್ಥ. Powerful in deed. ಕಾರ್ಯದಲ್ಲಿ ಸಮರ್ಥ. Thank you, Lord. ವಂದನೆ ಕರ್ತನೇ. Thank you, Lord. ವಂದನೆ You ಕರ್ತನೇ. have been broken for your children, Lord. ನಿನ್ನ ಮಕ್ಕಳಿಗೋಸ್ಕರ ನೀನು For ಮುರಿಯಲ್ಪಟ್ಟಿದ್ದಿ. them to be like you, Lord. ಅವರು ನಿನ್ನಂತ ಆಗಲಿಕ್ಕೋಸ್ಕರ. Come on, clap your hands. ಕರಗಳನ್ನು ತಟ್ಟಿರಿ. And thank God. ವಂದನೆ ಹೇಳಿರಿ. Thank God for His sacrifice on the cross. ಶಿಲುಬೆಯಲ್ಲಿ ಆತನು ಮಾಡಿದ ತ್ಯಾಗಕ್ಕೋಸ್ಕರ. He had been broken for you. ಆತ ನಿಮಗೋಸ್ಕರ ಮುರಿಯಲ್ಪಟ್ಟಿದ್ದಾನೆ. Bruised for you. ನಿಮಗೋಸ್ಕರ ಜಜ್ಜಲ್ಪಟ್ಟಿದ್ದಾನೆ. Just to sanctify you. ನಿಮ್ಮನ್ನ ಪವಿತ್ರಗೊಳಿಸುವುದಕ್ಕೋಸ್ಕರ. Thank you, Lord. ವಂದನೆ Thank you, ಕರ್ತನೇ. Lord. ವಂದನೆ For ಕರ್ತನೇ. seasoning your children, Lord. ನಿನ್ನ ಮಕ್ಕಳನ್ನ For ಬಲಪಡಿಸಿದ್ದಕ್ಕೆ. making them as a salt to this world. ಅವನ ಲೋಕಕ್ಕೆ ಉಪ್ಪಾಗಿ ಮಾಡಿದ್ದಕ್ಕೆ. Thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. Thank you, Lord. ವಂದನೆ For ಕರ್ತನೇ. the persecution your children have gone through. ನಿನ್ನ ಮಕ್ಕಳು ಹಾದು ಹೋದಂತ ಹಿಂಸೆಗೋಸ್ಕರ. Thank you. ವಂದನೆ. Thank you. ವಂದ- Lord, take them up and use them, Lord, ಅವರನ್ನು ತೆಗೆದು ನೀನು ಉಪಯೋಗಿಸಪ್ಪ. as golden vessels. ಚಿನ್ನದ ಪಾತ್ರೆಗಳಾಗಿ. Thank you, Father. ವಂದನೆ As ತಂದೆ. a potter, ಒಂದು ಕುಂಬಾರನಾಗಿ take them in your hands ನಿನ್ನ ಹಸ್ತಲವರನ್ನು ತೆಗೆದುಕೋ. and mold them ಅವರನ್ನು ರೂಪಿಸು. and use them, Lord. ಅವರನ್ನು ಉಪಯೋಗಿಸು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೇನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.